ಹಾಯ್ ವೆಲ್ಕಮ್ ಟು ಚಾಯಲಾಕ್ಸ್. ಇವತ್ತೊಂದು ನಾನು ಸ್ಪೆಷಲ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇದೇನು ಅಂದರೆ, ಈಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಯಾವತ್ತಾರು ಒಂದಿನ ಸಾರು ಮಾಡೋಕ್ಕಾಗಿರಲಿಲ್ಲ ಅವ್ರಿಗೆ, ಬರೀ ಅನ್ನ ಮಾಡಿರ್ತಾರೆ. ಆಗ ಈ ಪುಡಿ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಎಳ್ಳೆಣ್ಣೆ ಒಂದು ಸ್ಪೂನು ಇಲ್ಲ ತುಪ್ಪನ ಹಾಕ್ಕೊಂಡು ತಿಂದರೆ ನಿಮಗೆ ಸಾರೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಲೇಡೀಸ್ಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು ಬಾಣಲೆಯಲ್ಲಿ 250 ಗ್ರಾಮ್ ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜನ ನೀಟಾಗಿ ಕೆಂಪಗೆ ಹುರ್ಕೋಬೇಕು. ಹುರಿದ್ಬಿಟ್ಟು ಆದಮೇಲೆ ನಾವು ಸ್ವಲ್ಪ ಆರಿದ್ಮೇಲೆ ಅದು ಸಿಪ್ಪೆನ ತೆಗೆದುಕೊಳ್ಳೋಣ. ಫಸ್ಟು ನೀಟಾಗಿ ಹುರ್ಕೊಳ್ಳಿ. ಇದು ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಮಾಡೋಕ್ಕೆ ಕಡಲೆಬೀಜ ಹುರ್ಕೋತೀವಲ್ಲ, ಆ ರೀತಿ ನೀಟಾಗಿ ಹುರ್ಕೊಳ್ಳಿ. ಇದನ್ನು ಅಂದರೆ ಸಿಪ್ಪೆ ಫುಲ್ ಬಂದುಬಿಡಬೇಕು, ಆಗಷ್ಟು ಫ್ರೈ ಮಾಡ್ಕೊಳ್ಳಿ ಕಡಲೆಬೀಜನ. ನೀವು ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಈ ಪುಡಿದು ಸ್ಪೆಷಲ್ ಏನಂದರೆ, ನೀವು ಒಂದು 10-15 ದಿನ ಹೊರಗಡೆ ಇಟ್ಟು ತಿನ್ಬೋದು, ಫ್ರಿಡ್ಜಲ್ಲಿ ಇಡಲ್ಲ ಅಂದ್ರೂ. ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ತೀನಿ ಅಂದರೆ 2 ತಿಂಗಳು ಧಾರಾಳವಾಗಿ ಇಟ್ಕೋಬೋದು, ಕೆಟ್ಟೋಗಲ್ಲ. ಇಲ್ಲಿ ಯಾವುದೇ ಥರದ ಕಾಯಿ ಆಗಲಿ ಕೊಬ್ಬರಿ ಆಗಲಿ ಏನೂ ಹಾಕಲ್ಲ. ನಾವು ಇಡ್ಲಿ ಚಟ್ನಿ ಪುಡಿ ಮಾಡ್ತೀವಲ್ಲ ಇಡ್ಲಿಗೆ, ಅದೇ ಥರ, ಬಟ್ ಇದು ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ಅದರಿಂದ ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಕಡಲೆಬೀಜ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ 1-2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಒಂದು 4, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಕೆಂಪು ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಇದರಲ್ಲಿ ತಾಳ್ಮೆಯಿಂದ ಹುರಿಯೋದು ಅಷ್ಟೇ ನಮಗೆ. ಸ್ಟವ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ. ಜಾಸ್ತಿಯಾಗಿ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸೀದೋಗೋದು ಬೇಡ, ಟೇಸ್ಟ್ ಇರೋಲ್ಲ. ನೀಟಾಗಿ ಕಮ್ಮಿ ಮೀಡಿಯಮ್ ಫ್ಲೇಮ್ಲೇ ಇಟ್ಕೊಂಡು ನೀಟಾಗಿ ಮೆತ್ತಗೆ ಹುರ್ಕೊಳ್ಳಿ. ಇದು ಹುರಿದಾದ್ಮೇಲೆ ಈಗ ನಾನು ಕರ್ಬೇವಿನ ಸೊಪ್ಪು, ಇದಕ್ಕೆ ಯೂಸ್ ಮಾಡ್ತಾರೆ ಎಣ್ಣೆ, ಎಳ್ಳೆಣ್ಣೆ ಒಂದು 2 ಸ್ಪೂನಷ್ಟು ಎಳ್ಳೆಣ್ಣೆ ಹಾಕ್ಕೊಂಡು, ಒಂದು 12-13 ಬೆಳ್ಳುಳ್ಳಿ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು. ಬೇಕಾದ್ರೆ ನೀವು ಇನ್ನೂ ಕರ್ಬೇವಿನ ಸೊಪ್ಪು ಇಷ್ಟ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಎಷ್ಟು ಯೂಸ್ ಮಾಡ್ತೀರೋ ಹೆಲ್ತ್ಗೆ ತುಂಬ ಒಳ್ಳೆಯದು. ನೀಟಾಗಿ ಅದನ್ನೆಲ್ಲ ಹುರ್ಕೊಳ್ಳಿ. ಈಗ ನೋಡಿ, ನಾನು ಕಡಲೆಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುರಿದಿಟ್ಟಿರೋ ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು, ಈಗ ಹುರಿದ್ನಲ್ಲ ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರ್ಬೇವಿನ ಸೊಪ್ಪು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ನೀವು ಬೇಕಾದರೆ ಚಿಲ್ಲಿ ಪೌಡ್ರ್ ಇದೆಯಲ್ಲ, ಕಾಶ್ಮೀರ್ ಚಿಲ್ಲಿ ಪೌಡ್ರು, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ಮೆಣಸಿನ್ಕಾಯಿನೇ ಜಾಸ್ತಿ ಹಾಕಿರೋದ್ರಿಂದ ನಾನು ಖಾರದ ಪುಡಿ ಹಾಕೋಕ್ಕೆ ಹೋಗಿಲ್ಲ. ಇದ್ರ ಜೊತೆಗೆ ಹಿಂಗೆ ಹಾಕ್ಕೊಂಡು ಇಷ್ಟನ್ನು ಮಿಕ್ಸಿಲಿ ನೀಟಾಗಿ ಪುಡಿ ಮಾಡ್ಕೊಂಬರಬೇಕು. ನಾವು ಚಟ್ನಿ ಪುಡಿಗೆ ಇಡ್ಲಿ ಪುಡಿ ಮಾಡ್ತೀವಲ್ಲ, ಆ ರೀತಿ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಫಸ್ಟ್ ಬೇಕಾದ್ರೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದು ಸುತ್ತಿಸ್ಬಿಡಿ. ಅದು ನೀಟಾಗಿ ಫುಲ್ಲೆಲ್ಲ ಸಮೇಯೋದಿಲ್ಲ. ಅದರಿಂದ ನಾನು ಫಸ್ಟ್ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಿಕ್ಕಿ ಎಲ್ಲ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು, ಮೇಯ್ನಾಗಿ ನೀರು ಒಂದು ಡ್ರಾಪು ಹಾಕಬಾರ್ದು. ನೀವು ನೀರು ಹಾಕದೆ ಪುಡಿ ಮಾಡಿಟ್ಕೊಳ್ಳಿ. ನೀರು ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ. ನಾನು ನೀರು ಹಾಕ್ದೇ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಅನ್ನಕ್ಕೆ ಕಲಸೋವಾಗ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ಕಲಿಸ್ಕೋಬೋದು. ನೀರು ಹಾಕದೆ ಪುಡಿಯಾಗಿ ಇಟ್ಕೊಳ್ಳಿ. ಪುಡಿ ಮಾಡಿದ್ಮೇಲೆ ಈ ರೀತಿ ಒಂದು ದೊಡ್ಡ ತಟ್ಟೆಗೆ ಹಾಕ್ಬಿಟ್ಟು ಅದು ನೀಟಾಗಿ ಒಣಾಕಿದ್ದೀನಿ, ಸ್ವಲ್ಪ ಆರಲಿ ಅಂತ. ಏನಾದ್ರು ಗಂಟಿದ್ರೆ ಮಿಕ್ಸಿಲಿ ಆಡಿಸೋವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಲ್ಲ ಕಡೆ ಮಿಕ್ಸಿಂಗ್ ಆಗಲಿ ಅಂದ್ಬಿಟ್ಟು. ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಬೇಕಲ್ವ, ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇದೇ ಥರ ನಾಳೆ ಒಂದು ರೆಸಿಪಿ, ನಾಳಿದ್ದೊಂದು ರೆಸಿಪಿ, ಈ ಥರ ಇನ್ಸ್ಟೆಂಟಾಗಿ ಸಾರಿಗೆ ಬದಲಾಗಿ ಮಾಡ್ಕೊಳ್ಳೋ ಅಂಥ 2 ರೆಸಿಪಿನ ನಾನು ನೆಕ್ಸ್ಟ್ ನಾಳಿದ್ದು 2 ದಿನವೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಿಸ್ ಮಾಡಬೇಡಿ ನೋಡಿ. ಈ 3 ರೆಸಿಪಿನೂ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಯಾಕೆಂದರೆ ಮನೇಲಿ ಏನೋ ಒಂದು ಸಾರು ಮಾಡೋಕ್ಕಾಗಲಿಲ್ಲ, ಎಮರ್ಜೆನ್ಸಿ ಅಂದರೆ ಇದಿದ್ದರೆ ನೀವು ಧಾರಾಳವಾಗಿ ಒಂದು ಕೂಗಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಮನೆಯಲ್ಲಿ ಇರೋರಿಗೆಲ್ಲರಿಗೂ ಈ ಪುಡಿ ತುಂಬ ಇಷ್ಟ ಆಗುತ್ತೆ. ಬಿಸಿ ಅನ್ನ ಮಾಡಿಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಈ ಪುಡಿ ಹಾಕ್ಕೊಂಡು, 1 ಸ್ಪೂನ್ ಎಳ್ಳೆಣ್ಣೆ ಇಲ್ಲ 1 ಸ್ಪೂನ್ ತುಪ್ಪ, ಇಷ್ಟಪಡೋರು ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಕಲಸ್ಕೊಂಡು ತಿಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಮಿಸ್ ಮಾಡಬೇಡಿ. ಇದೇ ಥರ 2 ವೀಡಿಯೋಸ್ ನಾಳಿದ್ದು ಹಾಕ್ತಾಯಿದ್ದೀನಿ. ನಿಮಗೆ ಅದು ಕೆಲ್ಸಕ್ಕೆ ಹೋಗೋ ಹೆಂಗಸ್ರಿಗಾಗಲಿ, ಇಲ್ಲ ಮನೇಲೇನು ಸಾರು ಮಾಡೋಕ್ಕಾಗಲಿಲ್ಲ ಅಂದರೆ ಈ ಪುಡಿ ಮಾಡಿ ಇಟ್ಕೊಂಡಿದ್ರೆ ಖಂಡಿತ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ಇದನ್ನು ಒಂದು ಟೈಟ್ ಮುಚ್ಚಳ ಇರೋ ಡಬ್ಬಾಗೆ ಬಾಕ್ಸ್ಗೆ ಹಾಕಿ ಇಟ್ಕೋತಾ ಇದ್ದೀನಿ. ಗಾಳಿ ಆಡದಿರಂಗೆ ಇಟ್ಕೊಳ್ಳಿ. ಇಲ್ಲ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋತೀವಿ ಅಂದರೆ ನೀವು ಧಾರಾಳವಾಗಿ ಫ್ರಿಡ್ಜಲ್ಲಿ ಇಟ್ಕೋಬೋದು. 2 ತಿಂಗಳವರೆಗೂ ಖಂಡಿತ ಕೆಡಲ್ಲ ಇದು. ಟ್ರೈ ಮಾಡಿ ನೋಡಿ. ನಾಳಿದ್ದು ವೀಡಿಯೋಗಳನ್ನ ವಾಚ್ ಮಾಡಿ, ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ.
ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.